Hello cuties, welcome back to the ನಮ್ಮ ವೇದಾಂತು SSLC 10th ಯೂಟ್ಯೂಬ್ ಚಾನಲ್. ನಾನು ನಿಮ್ ತನ್ಮಯ್ ಮ್ಯಾಮ್ ಅಂಡ್ ನಾನು ಏನ್ ಟೀಚ್ ಮಾಡ್ತೀನಿ ಇಂಗ್ಲಿಷ್, ರೈಟ್? ಸೊ ಇಲ್ಲಿ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಫಸ್ಟ್ ಲ್ಯಾಂಗ್ವೇಜ್ ಡೇ ಪ್ರೋಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದೀವಿ. ಇವಲ್ಲಿ ಪೋಮ್ಸ್, ಸೊ ಇದೇ ನಾವು ಆಲ್ರೆಡಿ 4 ಕಂಪ್ಲೀಟ್ ಮಾಡಿದೀವಿ. ಸೊ ಇವಲ್ಲಿ ನಿಮ್ ಹಿಂದಕ್ಕೆ ನಮ್ ಸ್ಕ್ರೀನ್ ದೇ ಕಾಣಿಸ್ತೈತಲ್ಲ, ಸೊ ಅದು ದ್ಯಾಟ್ ವಾಸ್ ದ ಪೋಮ್ ರಿಟನ್ ಬೈ ಅ ಬಸವಣ್ಣ ನೋನ್ ಆಸ್ ಅ ವಚನ. ಸೊ ಇಲ್ಲಿ ನಮ್ ಚಾನಲ್ ಅನ್ನೋದು ಆಲ್ರೆಡಿ ನಮಗೆ ಗುರ್ತು ಯೂಟ್ಯೂಬ್ ಚಾನಲ್ ದೇ ಮಾತ್ರನೇ ಅಲ್ಲದಿಂಗೆ ನಮ್ಗೆ ಸ್ನ್ಯಾಪ್ಚಾಟ್ ದೇ, ವಾಟ್ಸಪ್ ದೇ, ಟೆಲಿಗ್ರಾಮ್ ದೇ ಅಂಡ್ ಇನ್ಸ್ಟಾಗ್ರಾಮ್ ದೇ, ನಾಟ್ ಈವನ್ ದ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ದೇ ಕೂಡ ಅದ ಅಂತ ಹೇಳ್ತೀನಿ. ಸೊ ಇದ್ದೇ ಎಲ್ಲದರದ್ದೇ ನೀವು ಫಾಲೋ ಆತೀರ ಅಂತ ಕೇಳಿ ಆಶಿಸ್ತಿದ್ದೀನಿ ನಾನು, ಹೌದಾ? ರೈಟ್. ಸೊ ಈ ಎಲ್ಲ ವೆಬ್ಸೈಟ್ ಲಿಂಕ್ ನಾವು ಕೆಳಗೆ ಸ್ಕ್ರೋಲ್ ಆಗ್ತಾ ಇವೆ. ಸೊ ಪ್ಲೀಸ್ ಟು follow this ನಮ್ಮ ವೇದಾಂತು SSLC 10th ಯೂಟ್ಯೂಬ್ ಚಾನಲ್ ಇನ್ ಆಲ್ ದ ಅದರ್ ವೆಬ್ಸೈಟ್ಸ್. ಓಕೆ, ಮಾಡ್ತೀರಾ? ಸೊ ಇದಕ್ಕೆ ಈ ಚಾನೆಲ್ ನ ನೀವು ಅಷ್ಟು ಎನರ್ಜೆಟಿಕ್ ಅಂಡ್ ನೋಡ್ತಾ ಇರ್ಬೇಕು ಅನ್ನಂದ್ರೆ, ಸೊ ಆವ್ರೇಜ್ ಸ್ಟೂಡೆಂಟ್ಸ್ ಕೂಡ ಸ್ಮಾರ್ಟ್ ಸ್ಟೂಡೆಂಟ್ಸ್ ಕನ್ವರ್ಟ್ ಮಾಡಕ್ಕೆ ನಾವು ಕಾನ್ಫಿಡೆಂಟ್ ನಾವಿದ್ದೀವಿ, ಹೌದಾ? ಸೊ ನಮ್తో ಪಾటు ನೀವ್ ಇದ್ದೀರಾ, ಹೌದಾ? ನೀವು ಇರ್ತೀರಾನೆ ನಾನು ಕೋರ್ಕೊಂತಿದ್ದೀನಿ. ಓಕೆ, ಸೊ ಲೈಕ್ ಅಂಡ್ ಶೇರ್ ದಿಸ್ ವಿಡಿಯೋ to your friends and family members to get more connect and we will rock together. Okay, as we all know that today's poem is going to be a very active and also in a interesting cinematic way. So adike if you watch this video till the end, so I'll be providing you the exam ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಮೆಮೊರಿ ಬೇಸ್ಡ್ ಹ್ಯಾಕ್ಸ್. ಅಂದ್ರೆ ನೀವು ನಾನೊಂದು ಟ್ರಿಕ್ ಕೊಡ್ತೀನಿ, ಅಂದ್ರೆ ಆ ಟ್ರಿಕ್ ನೀವು ಹೆಂಗಿರ್ತದೆ ಅಂದ್ರೆ, ಸೊ ನೀವು ಎಕ್ಸಾಮ್ ಬರೋತ್ನಲ್ಲಿ ಹೆಂಗ್ ಅನಿಸ್ತದೆ ಆ ಟ್ರಿಕ್ ನೀವು ಫಾಲೋ ಆಗಿದ್ರ ಅನ್ಕೊಂಡಿ ನಿಮ್ಗೆ ಸ್ಟೋರಿ ಅನ್ನೋದು ಮತಕ ಬರ್ತಾ ಇರ್ತದೆ ಹಂಗೆ. ಸೊ ಹಂಗೆ ಅಂಡ್ ದೆನ್ ಏನದು ನಾನು ಇನ್ನ ಸ್ಟ್ರಾಟಜಿಸ್, ಎಕ್ಸಾಮ್ ಸ್ಟ್ರಾಟಜಿಸ್ ಅನ್ನೋದು ಕೊಡ್ತೀನಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನದು ಗೊತ್ತಾ? ಸೊ ಈ ಪೋಮ್ ಅನ್ನೋದು ಮೋಸ್ಟ್ ಬ್ಯೂಟಿಫುಲ್ ನಾನು ಇದಕ್ಕೇನಂದ್ರೆ ಇದೊಂದು ಮೋಸ್ಟ್ಲಿ ಈ ಡಿವೋಷನ್ ಅನ್ನೋ ವರ್ಡ್ ಇರ್ತದಲ್ಲ, ಸೊ ಅದಕ್ಕೆ ಕನೆಕ್ಟ್ ಆಗಿರ್ತದೆ ಇವಲ್ಲಿ. ಸೊ ಈ ಪೋಮ್ದೆ ಇಂಗ್ಲಿಷ್ ಇಂಟಿಗ್ರೇಟೆಡ್ ವಿತ್ ಡಿವೋಷನ್ ಅನ್ ಮಾತು. ಓಕೆ, ಸೊ ವಿಚ್ ವಾಸ್ ರಿಟನ್ ಬೈ ಬಸವಣ್ಣ. ಓಕೆ, ಸೊ ಇವಲ್ಲಿ ಸ್ಟಾರ್ಟ್ ಮಾಡೋಣ. ಮತ್ತೆ ಇದಕ್ಕೆ ಲೆಟ್ಸ್ ಬಿಗಿನ್. ಇದ್ದ ಏನ್ ನಮಗೆ ಆಲ್ರೆಡಿ ಗುರ್ತು. ಸೊ ಇಲ್ಲಿ ವಚನ ಪೋಮ್ ವಾಸ್ ರಿಟನ್ ಬೈ ಬಸವಣ್ಣ. ಹೌದು, ಇದು ಕೇಳ್ತಾನೆ ಇದ್ರಿ ನೀವು, ಮ್ಯಾಮ್ ನಾವು ವಿಂತಿದೀವಿ. ಓಕೆ, ಸೊ ಇಲ್ಲಿ ಇದ್ದೇ ಏನ್ ಇರ್ತದೆ ಅಂದ್ರೆ, ಫಸ್ಟ್ PYQs ಅಂಡ್ ಎಕ್ಸಾಮ್ ಟಿಪ್ಸ್ ಅನ್ನೋದು ನಾನು ಡಿಸ್ಕಸ್ ಮಾಡ್ತೀನಿ ಅಂಡ್ ಮೆಮೊರಿ ಹ್ಯಾಕ್ಸ್. ಇನ್ನೊಂದು ಏನು ಅನ್ನಂದ್ರೆ, ಸೊ ಇಲ್ಲಿ ನಾನೊಂದು ಕ್ವಶನ್ ಕೇಳಿಸ್ಕೊಬೇಕು ಅಂತ ಅನ್ಕೊಂತೀನಿ. ಇವಲ್ಲಿ దేవుడు ಬಂದಿ ನಿಮ್ಗೆ ಒಂದು ಕ್ವಶನ್ ಅನ್ನೋದು ಕೇಳಿಸ್ಕೊಂಡೇನೆ, ಜಸ್ಟ್ ಕೇಳಿಸ್ಕೊಂಡೇನೆ. ಏನು ಅನ್ನಂದ್ರೆ, ಇಟ್ಸ್ ಗಾಡ್ ಆಸ್ಕ್ ಯು ಟು ಬಿಲ್ಡ್ ಅ ಟೆಂಪಲ್. ಓಕೆ, ಸೊ ಆ ಗುಡಿ ಅನ್ನೋದು ನೀವು ಕಟ್ಟಬೇಕು అని ಕೇಳ್ರೆ, ಕ್ವಶನ್ ಕೇಳಿಸ್ಕೊಂಡ್ರೆ, ಸೊ ಅವಲ್ಲಿ ವುಡ್ ಯು ಬಿಲ್ಡ್ ಇಟ್ ವಿತ್ ದ ಸ್ಟೋನ್ಸ್ ಆರ್ ಎಲ್ಸ್ ವಿತ್ ಯುವರ್ ಲೈಫ್ ನಾನ? ಓಕೆ, ದ್ಯಾಟ್ ಈಸ್ ದ ಕ್ವಶನ್. ಸೊ ಇಲ್ಲಿ ಏನು ಅನ್ನಂದ್ರೆ, ಮ್ಯಾಮ್ ಇದು ಸ್ವಲ್ಪ ಟ್ರಿಕ್ಕಿಯಾ ಇಲ್ಲದಿಕ್ರೆ ಹಾರ್ಡ್ ಕ್ವಶನ್ ಏನೂ ಇಲ್ಲ. ಓಕೆ, ಸೊ ಇಲ್ಲಿ దేవుడನು ಆತನು ನಮ್ ತಲೆ ಬಂದಿ ನಿಮಗೆ ಏನ್ ಕೇಳಿಸ್ಕೊಂಡಂದ್ರೆ, ನೀವು ಗುಡಿ ಅನ್ನೋದು ಕಟ್ಟೋದು ಹೆಂಗ ಕಟ್ತೀರಿ ಅಂದ್ರೆ ದೊಡ್ಡ ದೊಡ್ಡ ಸ್ಟೋನ್ಸ್ ತೋನ ಇಲ್ಲದಿಕ್ರೆ ಎಂದದು ನಿಮ್ ಲೈಫ್ ತೋನ ಅನ್ನಂದ್ರೆ, ಈ ಪೋಮ್ದೆ ಬಸವಣ್ಣ ಏನ್ ಕೇಳನ ಅನ್ನೋದು, ಅ ಮ್ಯಾನ್ ಆರ್ ಅ ಪರ್ಸನ್ ಕ್ಯಾನ್ ಬಿಲ್ಡ್ ಅ ಟೆಂಪಲ್ ವಿತ್ ದ ಹೆಲ್ಪ್ ಆಫ್ ಅ ಲೈಫ್ ಅಂದಪ್ಪಲ ಕೇಳಾನೆ. ಹೌದಾ? ಹೆಂಗೆ ನೋಡಮ್ ಮತ್ತೆ, ರೈಟ್? ಸೊ ನೆಕ್ಸ್ಟ್ ಬಂದು ಇಲ್ಲಿ ಕ್ಯಾನ್ ಅ ಪೋರ್ ಮ್ಯಾನ್ ಬಿಲ್ಡ್ ಅ ಟೆಂಪಲ್? ಓಕೆ, ಬಸವಣ್ಣ ಗಿವ್ಸ್ ಅ ಶಾಕಿಂಗ್ ಆನ್ಸರ್. ಏನ್ ಆನ್ಸರ್ ಅನ್ನಂದ್ರೆ, ಇಲ್ಲಿ ಪೋರ್ ಮ್ಯಾನ್ ಅನ್ನೋದು ಬಡವರು ಗುಡಿನ ಅಂದ್ರೆ ಗುಳ್ಳನ ಕಟ್ತಾರ ಇಲ್ಲವ ಅನ್ನೋದು ದ್ಯಾಟ್ಸ್ ಅ ಕ್ವೆಶನ್. ಅದಕ್ಕೆ ಆನ್ಸರ್ ಅನ್ನೋದು ಸಿಕ್ಕಬಿಟ್ಟು
ಎಷ್ಟು ಬೇಸ್ ಕೇಳೋಣ ಅಂದ್ರೆ ಬಸವಣ್ಣ ನಾನ್ ಕೇಳ್ತೀನಿ ನೋಡಂడి. ಈ 2 ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಅನ್ನೋದು ಕಮೆಂಟ್ ಮಾಡಂడి ನಾನು ಕೆಲಿಯೇ. ಓಕೆ, ನಾನು ಎವ್ರಿ ಕಮೆಂಟ್ ನಾನು ನೋಡ್ತಾ ಇರ್ತೀನಿ. ನೋಡಿ ರಿಪ್ಲೈ ಕೊಡಕ್ಕೆ ನಾನು ಐ ವಿಲ್ ಟ್ರೈ ಡೆಫಿನೆಟ್ಲಿ. ಓಕೆ, ನಾನು ಕಮೆಂಟ್ಸ್ ನೋಡ್ತಾನೆ ಇರ್ತೀನಿ. ನಾನು ಇಷ್ಟು ಮುಂಚೆ ವಿಡಿಯೋಸ್ದೇ ನಾನು ಇಕ್ತಾನೆ ಇದ್ದೀನಿ. ಏನು ಅಂದ್ರೆ ಕಮೆಂಟ್ ಮಾಡಂడి, ನಾನು ಕ್ವಶನ್ಸ್ ಕೇಳಿಸ್ಕೊಂತಾ ಇರ್ತೀನಿ, ನೀವು ಆನ್ಸರ್ ಕೊಡ್ತಾ ಇಲ್ಲವು. ಎದಕ್ಕೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನಂಗೆ. ಎದಕ್ಕೆ ಏನಂದ್ರೆ ನೀವು ಆನ್ಸರ್ಸ್ ವಿಡಿಯೋ ನೋಡ್ತಾ ಇದ್ದೀರಿ, ಓಕೆ, ಯು ಆರ್ ಗೆಟಿಂಗ್ ಅ ನಾಲೆಜ್, ಹೌದಾ? ಸೊ ನಾನ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಅವೆಲ್ಲ ನಾನು ಕೇಳ್ತಿದ್ದೆ, ನೀವು ವಿಂತ ಇದ್ದೀರಿ. ಬಟ್ ನಂಗೆ ಏನು ಬೇಕಂದ್ರೆ ಆ ಆನ್ಸರ್ ಕಮೆಂಟ್ ಆ ಮೆನ್ಷನ್ ಅದೇ ಬೇಕು. ಓಕೆ, ಸೊ ಕಮೆಂಟ್ ಕಂಪಲ್ಸರಿ ನೀವು ಮಾಡ್ಬೇಕು. ಇದಕ್ಕೆ ಏನಂದ್ರೆ ನೀವ್ ಏನ್ ಅನ್ಕೊಂತೀರಿ, ನೀವೇ ನಂಗೆ ಅನ್ನೋದು ತೆಲ್ತದ ನನ್ ಮಾತು. ಸೊ ಅದಕ್ಕೆ ಡೂ ಕಮೆಂಟ್ ಇನ್ ದ ಚಾಟ್ ಬಾಕ್ಸ್. ಸೊ ಇಲ್ಲಿ ಆಸ್ ವಿ ಆಲ್ ನೋ ದಟ್ ನಮ್ಗೆ ಪೋಮ್ ಯಾರು ಬರ್ದಂದ್ರೆ ಬಸವಣ್ಣ. ಸೊ ಆತನ ಗುరించి ನಾವು ತಿಳ್ಕೊಬೇಕಲ್ಲ. ಆತನು ಇವಲ್ಲಿ ಕ್ವಶನ್ ದೇ, ಐ ಮೀನ್ ಎಕ್ಸಾಮ್ ದೇ ಕ್ವಶನ್ ಬಂದದ ಅನ್ಕೊಂಡಿ. ಸೊ ರೈಟ್ ಅಬೌಟ್ ಸೋ ಅಂಡ್ ಸೋ ಪೋಯೆಟ್. ಏನದು? ರೈಟ್ ಅಬೌಟ್ ಪೋಯೆಟ್ ಇನ್ ದ ಪೋಮ್ ಆಫ್ ವಚನ. ಸೊ ಇಲ್ಲಿ ಬಸವಣ್ಣ ಗುరించి ನೀವು ಬರ್ಬೇಕು. ಅಂದ್ರೆ ನೀವ್ ಹೆಂಗ ಬರ್ತೀರಿ ಮ್ಯಾಮ್? ಏನ ಗುಡ್ತಾರ ಅಲ್ಲ ನಮಗೆ ಬರ್ಬೇಕಾಯ್ದು, ಹೌದಾ ಅಲ್ಲನ? ಸೊ ಆತನು ಏನು ಅನಂದ್ರೆ ಆತನು ಯಾರು ಫಸ್ಟ್ ಅನಂದ್ರೆ ಹೀಸ್ ಅ ಸೋಷಿಯಲ್ ರಿಫಾರ್ಮರ್ ಅನ್ನ. ಓಕೆ, ಸೊ ಇಲ್ಲಿ ಏನಂದ್ರೆ ಸೋಷಿಯಲ್ ಸರ್ವಿಸಸ್ ಅನ್ನೋದು ಹೆಚ್ಚು ಮಾಡೋಣ ನನ್ನ ಮಾತು. ಓಕೆ, ಸೊ ನೆಕ್ಸ್ಟ್ ಬಂದು ಆತನು ಹೀಸ್ ಅ ಗ್ರೇಟ್ ಪೋಯಿಟ್ ಅಂಡ್ ಆಲ್ಸೋ ಸೈಂಟ್. ಋಷುಲು ಇರ್ತಾರಲ್ಲ, ಸೊ ನೀವು ಕಾಶಿ ಹೋಗ್ರಿ ಅಲ್ಲಿ ತೆಲ್ತದ ನನ್ ಮಾತು. ಸೊ ಅಲ್ಲೆಲ್ಲ ಕುಂದ್ಕೊಂಡು ಹಿಂಗೆ ಜಪ ಮಾಡ್ತಾ ಇರ್ತಾರೆ, ಹೌದಾ? ಸೊ ಹಂಗೆ ಆತನು ಹಿ ಈಸ್ ಒನ್ ಆಫ್ ದಟ್. ಸೊ ನೆಕ್ಸ್ಟ್ ಬಂದು ಡಿವೋಷನ್ ಅನ್ನೋದು ತುಂಬಾ ಇಷ್ಟ ನನ್ ಮಾತು. ಸೊ ಆತನು ಈ ಚಾಂಟಿಂಗ್ಸ್ ಅನ್ನೋ ಮಂತ್ರಾಲ್ ಓದ್ತಾ ಇರ್ತಾನೆ ನನ್ ಮಾತು. ಹಂಗೆ ಮಾಡ್ತಾ ಇದ್ರೆ ಕೂಡ ಈತನು ಈ ಪೋಮ್ ಅನ್ನೋದು ಬರ್ದಾನೆ, ಹೌದಾ? ಇಂಗ್ಲಿಷ್ ದೇ ನಮ್ ಕರ್ನಾಟಕ ಬೋರ್ಡ್ ಇಂಗ್ಲಿಷ್ ಸಬ್ಜೆಕ್ಟ್ ದೇ ಆತನು ಪೋಮ್ ಅನ್ನೋದು ತಕೊಂಡಾಗ ಅಂದ್ರೆ ಎಷ್ಟು ಕನೆಕ್ಟ್ ಆಗಿಬಿಡ್ತದೆ ಚಿಕ್ಕೋರಿ ಅಂದ್ರೆ ನಿಮ್ಗೆ, ಹೌದಾ? ಸೊ ಅದಕ್ಕೆ ತಕೊಂಡಾರ ನನ್ ಮಾತು. ಸೊ ಇನ್ನೊಂದು ಬಂದು ಈ ಡಿವೋಷನ್ ವೇ ಆಫ್ ಸ್ಟೈಲ್ ರೈಟಿಂಗ್ ಅನ್ನೋದು ಈ ಪೋಮ್ಲಿದ್ದ ಎಷ್ಟೋ ಮಂದಿ ಇನ್ಸ್ಪೈರ್ ಆಗಿ ಬರ್ದಿ. ಮತ್ತೆ ಇನ್ನ ತುಂಬಾ ಎಷ್ಟು ಪೋಯಮ್ಸ್ ಅನ್ನೋ ಬರ್ದಾರ ನನ್ ಮಾತು, ಬ್ಯಾರೆ ಪೋಯೆಟ್ಸ್. ಸೊ ಹಿ ಇಸ್ ದ ಇನ್ಸ್ಪಿರೇಷನ್ ಟು ಅದರ್ ಪೋಯೆಟ್ಸ್. ಓಕೆ, ಇದಕ್ಕೇನಂದ್ರೆ ಈತನು ಯಾವ ಸೆಂಚುರಿ ಆತನ ಗುರ್ತಾ? ಹಿ ಈಸ್ ಅ 12th ಸೆಂಚುರಿಲಿದ್ದ ಆತನ್ ಬಂದ. ಆ ಟೈಮ್ದೇ ಬರ್ದ ಪೋಮ್ ಅನ್ನೋದು ನಮ್ಗೆ ನಾವ್ ಇವ್ವಲ್ಲಿ ಓದ್ಕೊಂತಿದ್ವಿ, ರೈಟ್? ಹೌದಾ? ಸೊ ಇಲ್ಲಿ ರೋಟ್ ವಚನಾಸ್. ಇಲ್ಲಿ ವಚನಾಸ್ ಅಂದ್ರೆ ಏನು ನನ್ನ? ದೋಸ್ ಆರ್ ಕೈಂಡ್ ಆಫ್ ಅ ಪೋಮ್ಸ್. ಅದು ಯಾವ ಸ್ಟೈಲ್ ಇರ್ತದ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವೇ ಇದೆ, ಡಿವೋಷನ್ ವೇ ಇದೆ ಇರ್ತದ ಅನ್ಮತ್. ಅಂದ್ರೆ 12th ಸೆಂಚುರಿದೇ ಪೋಮ್ಸ್ ನ ವಚನಾಸ್ ಆ ನೇಮ್ ತಾಲಿ ಆ ನೇಮ್ ದೇ ಆ ಹೆಸರುದೇ ಕಟ್ತಿದ್ರು ಪೋಮ್ಸ್ ನ. ನಮ್ಮ ಇವಲ್ಲಿ ಪೋಮ್ಸ್ ಅನ್ ಕೇಳಿ, ಪೋಯಮ್ಸ್ ಅನ್ ಕೇಳಿ, ಸ್ಟಾಂಡ್ಸಾಸ್, ದೋಸ್ ಆರ್ ರಿಟರ್ನ್ ಇನ್ ಸ್ಟಾಂಡ್ಸಾಸ್ ಅಂದಪ್ಪಲ್ಲ ನಾವು ಕೇಳ್ತಾ ಇದ್ದೀವಿ, ಹೌದಾ? ಸೊ ಇಲ್ಲಿ ಇನ್ನ ಕಲ್ಯಾಣ ರೀಜಿಯನ್. ಸೊ ನೆಕ್ಸ್ಟ್ ಈಸ್ ಆಲ್ ಅಬೌಟ್ ಏನಂದ್ರೆ ಈ ಪೋಮ್ ಅನ್ನೋದು ಇಟ್ ಈಸ್ ನಾಟ್ ರಿಯಲಿ ಅಬೌಟ್ ಅ ಗುಡಿ. ಓಕೆ, ಸೊ ವಾಟ್ ಈಸ್ ಅಬೌಟ್ ಇಟ್ ಅನ್ನಂದ್ರೆ ಇಟ್ ಈಸ್ ಅಬೌಟ್ ದ ಲೈಫ್. ಐ ವಾಂಟ್ ಟು ಸೇ ದಿಸ್ ಒನ್ ಟು ಯು ಎಸ್ಪೆಷಲಿ. ಇಟ್ ಈಸ್ ಆಲ್ ಅಬೌಟ್ ದ ಲೈಫ್ ನಾನ. ಓಕೆ, ಸೊ ಇವಲ್ಲಿ ಒಂದು ಮೂವಿ ಟ್ರೈಲರ್ ಅನ್ನೋದು ಹೆಂಗಿರ್ತದೋ ಅದು ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಇವಲ್ಲಿ ಏನಂದ್ರೆ ವಿ ವಿಲ್ ಜಂಪ್ ಇನ್ ಟು ಅ ಪೋಮ್. ಓಕೆ, ಸೊ ಈ ಪೋಮ್ದೆ ಒಂದೊಂದು ಲೈನ್ ಎಷ್ಟು ಬೇಸಂದ್ರೆ ಕನೆಕ್ಟ್ ಆಗಿಬಿಡ್ತದೆ ನನ್ ಮಾತು. ಏನು ಹೆಂಗೆ ಕನೆಕ್ಟ್ ಆಗಿರ್ತದೆ ಅನ್ನಂದ್ರೆ ನಾನ್ ಹೇಳ್ತೀನಿ ನೋಡಂಡಿ. ಸೊ ಫಸ್ಟ್ ಇವು ಲೈನ್ಸ್ ಅನ್ ಮಾತು. ಈ ಲೈನ್ಸ್ ದೇ ಸೊ ಡಿಫಿಕಲ್ಟ್ ವರ್ಡ್ಸ್ ಅನ್ನೋವು ಅವೆ. ಓಕೆ, ಸೊ ಇಲ್ಲಿ ಯು ಹ್ಯಾವ್ ಟು ಸ್ಟ್ರೆಸ್ ಅಬೌಟ್ ದ ಸಮ್ ಆಫ್ ದ ವರ್ಡ್ಸ್. ಏನು ಅನ್ನಂದ್ರೆ ಸೊ ಒನ್ ಈಸ್ ಆಫ್ ಬಾಡಿ ಒಂದು. ಓಕೆ, ಸೊ ಬಾಡಿ ಅಂಡ್ ದೆನ್ ಲೆಗ್ಸ್, ದೆನ್ ಹೆಡ್, ಓಕೆ, ಅಂಡ್ ಟೆಂಪಲ್ ಗುಡಿ, ದೆನ್ ಲಾರ್ಡ್ ಅಂದ್ರೆ ಗಾಡ್. ಇವು ಸ್ವಲ್ಪ ಈ ಪೋಮ್ದೇ ಇಂಪಾರ್ಟೆಂಟ್ ವರ್ಡ್ಸ್. ಅಂದ್ರೆ ಇಟ್ ಇಂಡಿಕೇಟ್ಸ್ ವಾಟ್ ಅಂದ್ರೆ ಈ ವರ್ಡ್ಸ್ ಅನ್ನೋ ನೀವು ಎಕ್ಸಾಮ್ ದೇ ಬರ್ದಿರ ಅನ್ಕೊಂಡಿ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸ್ ಅನ್ನೋದು ಇರ್ತವನ್ ಮಾತು. ಸೊ ಇಲ್ಲಿ ದ ಪೋಮ್ ಗೋಸ್ ಆಸ್ ಯೂಶುವಲ್. ಸೊ ಇಲ್ಲಿ ನೋಡಂಡಿ, ದ ರಿಚ್ ವಿಲ್ ಮೇಕ್ ಟೆಂಪಲ್ಸ್ ಫಾರ್ ಅ ಶಿವ. ಎಲ್ಲಿ? ಅಂಡ್ ವಾಟ್ ಶೆಲ್ ಅ
poor man do? That is the line. And then my legs are the pillars. ಏನದು pillars? ಅದು ಗುರ್ತಿಟ್ಕೊಂಡು. And the body is a strain. And the head a cupula. ಓಕೆ, ಇಲ್ಲಿ ನೋಡಂడి, ಇಲ್ಲಿ ಪೋ ಅನ್ನೋ ಓ ಸೌಂಡ್ ಬರ್ತದೆ, ಬಟ್ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್ ಆಸ್ ಅ ಪಾ ಸೌಂಡ್ ಅನ್ನೋದು ಬರ್ತದೆ ಫೋನೆಟಿಕ್ಸ್ ಪ್ರಕಾರ. ದಟ್ ಈಸ್ ದ ಪಾ ಸೌಂಡ್. ದೆನ್ ಲಿಸನ್, ಓ ಲಾರ್ಡ್ ಆಫ್ meeting rivers, the things standing shall fall. ಓಕೆ, ಸೊ ಇದಕ್ಕೆ ಎಷ್ಟು ಡೀಪ್ ಅರ್ಧ ಅದ ನಾನಂದ್ರೆ, ಇಲ್ಲಿ ನೋಡಂడి, ಥಿಂಗ್ಸ್ ಸ್ಟ್ಯಾಂಡಿಂಗ್ ಶೆಲ್ ಫಾಲ್ ಏನಂದ್ರೆ, ಇಲ್ಲಿ ಸ್ಟ್ಯಾಂಡಿಂಗ್ ಅನ್ನೋದು ಹೆಂಗೆ ಅಂದ್ರೆ, ಇವಲ್ಲಿ ಗುಡಿ ಅನ್ನೋದು ಹೆಂಗ ಕಟ್ತಾರೆ, ಕಂಪಲ್ಸರಿ ಸ್ಟೋನ್ಸ್, ಹೌದಾ? ಆ ಸ್ಟೋನ್ಸ್ ಅನ್ನೋವು ಅಲ್ಲಿ ಇಲ್ಲಿ ಅಂದ್ರೆ ಡ್ಯೂ ಟು ಸಮ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅವು ಹಿಂಗೆ ಸ್ಟೋನ್ಸ್ ಅನ್ನೋವು ಸ್ವಲ್ಪ ಹಂಗೆ ಅಂದ್ರೆ ಸ್ವಲ್ಪ ಸ್ಪ್ರೆಡ್ ಆಗೋಗಿ ಇಟ್ ಮೇ ಫಾಲ್ ಅಲ್ಲ. ಸ್ಟೋನ್ಸ್ ಅನ್ನೋದು ಇವೆಲ್ಲ ಸ್ಟೋನ್ಸ್ ಅಂದ್ರೆ ಈ ರಾಯ್ತೋ ಕಟ್ಟಿದ ಗುಡ್ಲು ಹೆಂಗಿರ್ತಾವ ಅಂದ್ರೆ ಇಟ್ ಮೇ ಡೆಫಿನೆಟ್ಲಿ ಮೇ ಫಾಲ್. ಓಕೆ, ಸಮ್ ಅದರ್ ಪೀರಿಯಡ್, ಹೌದಾ? ಸೊ ಅವಲ್ಲಿ ಇಲ್ಲಿ ಈ ಲೈನ್ಸ್ ಅಡ್ಡ ಏನು ಅಂದ್ರೆ ಬಸವಣ್ಣ ಏನ್ ಕೇಳನಂದ್ರೆ, ಸೊ ಇಲ್ಲಿ ಬಡವರು ಆ ಜನ ಅಸಲು ಗುಡ್ಲನ ಕಟ್ಟೊಚ್ಚ ಅನ್ನೋದು ಕೇಳಾನೆ. ಸೊ ಇಲ್ಲಿ ಹೆಂಗೆ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ವಿ ವಿಲ್ ಕಂಪೇರ್ ರಿಚ್ ಅಂಡ್ ಪೋರ್. ಇಲ್ಲಿ ಏನು ಹೆಂಗೆ ಕಂಪಾರಿಸನ್ ಬಂದದನಂದ್ರೆ, ಇವಲ್ಲಿ ರಿಚ್ ಪರ್ಸನ್ಗೆ ಅವ್ರು ತುಂಬಾ ಅವ್ರ ತಲೆ ಏನಿರ್ತವೆ, ರೊಕ್ಕ ಅನ್ನೋದು ದಂಡಿ ಜಾಸ್ತಿ ಇರ್ತವೆ, ಹೌದಾ ಅಲ್ಲನಾ? ರೈಟ್. ಸೊ ಅವರು ಬೇಸ್ ಗುಳ್ಳನ್ನ ಕಟ್ಟಿಚ್ಚೋಚು. ಬಟ್ ವಾಟ್ ಅಬೌಟ್ ದ ಪೋರ್ ಪೀಪಲ್? ಆ ಪೋರ್ ಪೀಪಲ್ ತಾನು ಏನಿರ್ತದನಂದ್ರೆ ಅವ್ರ ತಾಲಿ ಬೇರೆ ಗಾಡ್ ಒಂದೇ ಇರ್ತಾನೆ, ಹೌದಾ? ಅಂದ್ರೆ ಅವರು ದೇ ಬಿಲೀವ್, ದೋಸ್ ಪೀಪಲ್, ಪೋರ್ ಪೀಪಲ್ ಜನರಲಿ ದೇ ಬಿಲೀವ್ ಇನ್ ಅ ಫೇತ್ ಅಂಡ್ ಆಲ್ಸೋ ದೇ ವರ್ಷಿಪ್ ಗಾಡ್, ಹೌದಾ? ಸೊ ಅವ್ರನ್ನ ಬೇಸ್ ಅವರು ದೇವ್ರನ್ನ ಬೇಸ್ ಮೊಕ್ಕುತ್ತಾರೆ ಅನ್ಮಾತು, ಹೌದಾ? ಸೊ ಇವಲ್ಲಿ ಬೈ ಮೇಕಿಂಗ್ ದೇರ್ ಓನ್ ಬಾಡಿ ಅ ಟೆಂಪಲ್ ಥ್ರೂ ಗುಡ್ ಆಕ್ಷನ್ಸ್. ಸೊ ಇಲ್ಲಿ ನೋಡ್ರಿ, ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಲೈನ್. ಇಲ್ಲಿ ಏದಕ್ಕೆ ಏನಂದ್ರೆ, ಇಲ್ಲಿ ನೋಡ್ರಿ, ಅವರು ಫೇತ್ ನ ನಂಬುತ್ತಾರ ಅಂದಪ್ಪಲ ಅಂದಿನಿ, ಹೌದಾ? ಆ ದೇವ್ರನ್ನ ನಂಬುತ್ತಾರ ಅಂದಪ್ಪಲ ಅಂದಿನಿ. ಆದ್ರೆ ಹಂಗೆ ನಮ್ಮಿ ಅವ್ರ ಬಾಡಿ ಅಂದ್ರೆ ಇವಲ್ಲಿ ರೋಸ್ ಮೂವೀಸ್ ಹೆಂಗಿರ್ತಾನೆ ಅಂದ್ರೆ, ನಾನು ನರ್ವ್ಸ್ ಎಲ್ಲ, ಹೌದಾ? ಆ ದೇವ್ರು ಅನ್ನೋದು ಅವನೇ ಅಂದಪ್ಪಲೆ ಇಷ್ಟು ಮುಂಸಾರಿ ಓಲ್ಡ್ ಮೂವೀಸ್ ನಮ್ಗೆ ನೋಡಿಸ್ತಾ ಇರ್ತೀರಿ, ಹೌದಾ? ಸೊ ಹಂಗೆ, ಸೊ ದಿಸ್ ಪೋಮ್ ವಾಸ್ ರಿಟನ್ ಇನ್ 12th century. ಸೊ ಅದಕ್ಕೆ ಸ್ವಲ್ಪ ರಿಸೆಂಬ್ಲೆನ್ಸ್ ಅಂದ್ರೆ ಸಿಮಿಲಾರಿಟೀಸ್ ಅನ್ನೋದು ಇರ್ತಾವಲ್ಲ. ಸೊ ಇಲ್ಲಿ ಹಂಗೆ ನಾವು ಕನೆಕ್ಟ್ ಮಾಡ್ಕೊಳೋ ಚಂದ ಮಾತು. ಸೊ ಇಲ್ಲಿ ರಿಚ್ ಅನ್ನೋದು ಸ್ಟೋನ್ ಟೆಂಪಲ್ ಅಂದ್ರೆ ರಿಚ್ ಪೀಪಲ್ ಅವರು ಟೆಂಪಲ್ ಅಂದ್ರೆ ಗುಡಿನ ಹೆಂಗ ಕಟ್ತಾರೆ, ಆಬ್ವಿಯಸ್ಲಿ ವಿತ್ ದ ಸ್ಟೋನ್. ಸೊ ಬಡವರು ಹೆಂಗ ಕಟ್ತಾರೆ ಗುಳ್ಳನ ಅಂದ್ರೆ ಅವ್ರ ಬಾಡಿ ದೇ ಆರ್ ಎಲ್ಸ್ ಅವ್ರ ಬಾಡಿದೇ ಒಂದು ಟೆಂಪಲ್ ಇರ್ತದೆ ಅನ್ಮತ. ಓಕೆ, ಹೆಂಗೇನಂದ್ರೆ ಹೆಡ್ ಅನ್ನೋದು ಒಂದು ಇಂಡಿಕೇಟ್ ಮಾಡ್ತದೆ, ಲೆಗ್ಸ್ ಅನ್ನೋದು ಒಂದು ಇಂಡಿಕೇಟ್ ಮಾಡ್ತದೆ. ನಮ್ಗೆ ಇಲ್ಲಿ ಲೆಗ್ಸ್ ಅನ್ನೋದು, ಈ ಲೆಗ್ಸ್ ಅನ್ನೋವು ಪಿಲ್ಲರ್ಸ್ ತರ ಇಲ್ಲಿ ನಿಮಗೆ ಕಾಣಿಸ್ತೈತಲ್ಲ, ಪಿಲ್ಲರ್ಸ್ ತರ ಇಲ್ಲಿ ಇಂಡಿಕೇಟ್ ಮಾಡ್ತದೆ ಅನ್ಮತ. ನೆಕ್ಸ್ಟ್ ಬಾಡಿ ಅನ್ನೋದು ಸ್ಟ್ರೈನ್ ಅಂತ. ಓಕೆ, ನೆಕ್ಸ್ಟ್ ಬಂದು ಬಾಡಿ ಇಸ್ ದ ಟೆಂಪಲ್. ಓಕೆ, ಅಂದ್ರೆ ಆ ಪ್ಲೇಸ್ ಅನ್ಮಾತು. ಹೆಡ್ ಬಂದು ఏందనంದ್ರೆ ದಟ್ ಈಸ್ ದ ಕ್ಯೂಪಲ, ಹೌದಾ? ಅಂದ್ರೆ ಗೋಪುರಂ ಅನ್ನೋದು ಇರ್ತಲ್ಲ, ಗುಡ್ಲೆ ಗೋಪುರ ಅಂತೀವಿ. ಸೊ ದಟ್ ಇಂಡಿಕೇಟ್ಸ್ ದಿಸ್. ಓಕೆನಾ? ಸೊ ಆ ಲೈನ್ ಅನ್ನೋದು ಎಷ್ಟು ಅರ್ಧ ಅದಂದ್ರೆ ಅಷ್ಟು ಅರ್ಧ ಅದ. ಐ ಆಮ್ ಲವಿಂಗ್ ಇಟ್. ಸೊ ಆರ್ ಯು ಲವಿಂಗ್ ದಿಸ್? ಹೌದಾ? ಸೊ ಕಾಮೆಂಟ್ ಮಾಡಿ ಎಸ್ ಆರ್ ನೋ. ಚಾನ ಒಲ್ಲ ಇದು ಪೋಯಮ್ ನನ್ನ ಅಸಲು ಎಷ್ಟು ಒಲ್ಲದಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಕೂಡ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಲೆಗ್ಸ್ ಅನ್ನೋವು ಎದಕ್ಕೆ ಇಂಡಿಕೇಟ್ ಅಂದ್ರೆ ಪಿಲ್ಲರ್ಸ್. ಸೊ ಇಲ್ಲಿ ಸಪೋರ್ಟ್ ದ ಬಾಡಿ. ಇಲ್ಲಿ ಸ್ಟೋನ್ಸ್ ಅನ್ನೋವು ಗುಡ್ಲೆ ಹೆಂಗೆ ಸಪೋರ್ಟ್ ಕೊಡ್ತಾವೋ ಹಂಗೆ ಮನುಷ್ಯರ ಬಾಡಿ ಅದೇ ಲೆಗ್ಸ್ ಕೂಡ ಹಂಗೆ ಸಪೋರ್ಟ್ ಕೊಡ್ತಾವ ಅನ್ ಮಾತು. ಲೈಕ್ ಪಿಲ್ಲರ್ಸ್ ಹೋಲ್ಡ್ ದ ಟೆಂಪಲ್. ದೆನ್ ನೆಕ್ಸ್ಟ್ ಬಂದು ಬಾಡಿ. ಸೊ ಇಲ್ಲಿ ಬಾಡಿ ಹೆಂಗೆ ಮೀನಿಂಗ್ ಕೊಟ್ಟಾನೆ, ಹೆಂಗೆ ಅರ್ಧ ಕೊಟ್ಟಾನೆ ಅಂದ್ರೆ ಇಟ್ ಈಸ್ ಅ ಶ್ರೈನ್. ಅಂದ್ರೆ ಏನು ಶ್ರೈನ್ ಅಂದ್ರೆ ಏನು ಮ್ಯಾಮ್ ಅಂದ್ರೆ, ಸೊ ದ ಸ್ಕೇರ್ಡ್ ಸ್ಪೇಸ್ ವೇರ್ ಗಾಡ್ ಈಸ್ ವರ್ಷಿಪ್ಡ್. ಓಕೆ, ಸೊ ನೆಕ್ಸ್ಟ್ ಬಂದು ಹೆಡ್. ಹೆಡ್ ಏನಂದ್ರೆ ಇಟ್ ಇಂಡಿಕೇಟ್ಸ್ ಅಲ್ಲಿ ಏನು
ನಮಗೆ ಕೊಟ್ಟಾರೆ ಏನ್ ನೋಡ್ಸಾರ ಅಂದ್ರೆ ಕ್ಯೂಪಲ. ಕ್ಯೂಪಲ ಅಂದ್ರೆ ಏನು, ಗೋಪುರ ಅನ್ನೋದು, ದಟ್ ಅದಕ್ಕೆ ಅರ್ಧ. ಸೊ ಇಲ್ಲಿ ಮೀಟಿಂಗ್ ರಿವರ್ಸ್ ಒಂದು ಲಾಸ್ಟ್ ಸ್ಲೈಡ್ ಅದಲ್ಲ, ಸೊ ಆ ಮೀಟಿಂಗ್ ರಿವರ್ಸ್ ಅನ್ನೋದು ಇಲ್ಲಿ ಹೆಂಗೆ ನಮಗೆ ಗುಡ್ತಾ ಇರ್ತದೆ ಅನ್ನಂದ್ರೆ ಈ ಪೋಮ್ದೆ ಇಟ್ ಈಸ್ ಅ ಸಂಗಮಂ. ಸೊ ಶಿವ ವೇರ್ ರಿವರ್ಸ್ ಯುನೈಟ್. ಓಕೆ, ಸೊ ಇಲ್ಲಿ ನೋಡಂడి, ದಿಸ್ ಇಸ್ ದ ಸಿಂಬಾಲಿಸಮ್ ಇನ್ ದ ಪೋಮ್. ಓಕೆನಾ, ಅರ್ಧವಾತೈತೆ ತೆಲ್ತಾ ಇಲ್ಲಿ ಈ ಎಕ್ಸ್ಪ್ಲನೇಷನ್ ಅನ್ನೋದು ನಿಮಗೆ ನಚ್ಚದ ಇಲ್ಲವಾ? ಓಕೆ, ಸೊ ಇಲ್ಲಿ ಟುಡೇ ಮೆನಿ ಪೀಪಲ್ ಶೋ ರಿಲಿಜನ್ ಔಟ್ಸೈಡ್ ಬಟ್ ಬಸವಣ್ಣ ಸೇಸ್ ಟ್ರೂ, ಇಲ್ಲಿ ನೋಡಂడి, ಟ್ರೂ ಡಿವೋಷನ್ ಈಸ್ ಅಟೈರ್, ಈಸ್ ಎಟರ್ನಲ್. ಅಂದ್ರೆ ಇವಲ್ಲಿ ಜಾಸ್ತಿ ಮಂದಿ ಹೆಂಗೆ ಮಾಡ್ತಾರೆ ಅಂದ್ರೆ ಬಿಸಿ ಲೈಫ್ಸ್ ಡೇ, ಹೌದಾ? ಈವನ್ ಸಣ್ಣ ಸಣ್ಣ ಹುಡುಗರು ಕೂಡ ನಾವು ಎದ್ದೊಳ್ಬೇಕು, ಮುಂಜಾನೆ ಬೆಳಿಗ್ಗೆ ಎದ್ದೊಳ್ಬೇಕು, ಸ್ಕೂಲ್ ಹೋಗ್ಬೇಕು, ಹೌದಾ? ಮತ್ತೆ ಹೋಮ್ ವರ್ಕ್ ಬರ್ಕೊಬೇಕು, ಟ್ಯೂಷನ್ ಹೋಗ್ಬೇಕು, ಆಡ್ಕೊಬೇಕು, ಇವೆಲ್ಲ ಹೆಕ್ಟಿಕ್ ಅದೇ, ಹೌದಾ? ಸೊ ವರ್ಕಿಂಗ್ ವುಮೆನ್ಸ್ ಹೆಂಗ ಅಂದ್ರೆ ಟೈಮ್ ಪ್ರಕಾರ ಪಿಲ್ಲೆಲ್ಲ ನೋಡ್ಕೊಬೇಕು, ಅವ್ರಿಗೆ ಸ್ಕೂಲ್ ಕಲ್ಸ್ಬೇಕು, ಅವ್ರಿಗೆ ಪರ್ಸನಲ್ ಲೈಫ್ ಇರ್ತದೆ. ಸೊ ಇವೆಲ್ಲ ಅನ್ನೋದು ಇರ್ತವೆ. ಎಷ್ಟಿದ್ರೆ ಕೂಡ ಯು ಹ್ಯಾವ್ ಟು ವರ್ಷಿಪ್ ಗಾಡ್ ಅನ್ನೋದು ರೈಟ್. ನಾನು ಕೇಳ್ತಿದ್ದೀನಿ, ನಾಟ್ ಓನ್ಲಿ ಬಸವಣ್ಣ ಪೋಯೆಟ್, ಐ ಆಮ್ ಆಲ್ಸೋ ಇವನ್ ದಟ್ ಸೇಯಿಂಗ್. ಸೊ ಇಲ್ಲಿ ನೆಕ್ಸ್ಟ್ ಬಂದು ಏನು ಅನ್ನಂದ್ರೆ, ಅಸಲು ಈ ಪೋಮ್ದೆ ಸಿಚುವೇಶನ್ ಹೆಂಗೆ ಅನ್ನಂದ್ರೆ ನಾನ್ ಕೇಳ್ತೀನಿ. ಆಲ್ರೆಡಿ ನಮಗೆ ಸಿಚುವೇಶನ್ ಗುಡ್ತಾ ಇದೆ. ಸೊ ಹಿಂಗೆ ಪೋಮ್ ಅನ್ನೋದು ಹಿಂಗ ಅರ್ಧವಾಗಿದೆ ನಮ್ಗೆ, ಅಂದ್ರೆ ಬಾಡಿ ಅನ್ನೋದು ಗುಡಿತೋ ಸಮಾನ ಅಂದಪ್ಪಲ್ಲ ಕೇಳ್ತೀಯ ನಾನು ಕೇಳಿ, ಹೌದಾ? ಸೊ ಇಲ್ಲಿ ನಮ್ಮ ಸಿಂಬಾಲಿಸಮ್ ಕೂಡ ನಾವು ಅರ್ಧ ಮಾಡ್ಕೊಂಡಿದೀವಿ. ಅಂದ್ರೆ ಇಲ್ಲಿ ಕಾಲು, ಕೈಲು, ತಲ ಅನ್ನೋದು ಹೆಂಗೆ ರಿಯಲ್ ಲೈಫ್ಗೆ ಕನೆಕ್ಟ್ ಆಗಿಬಿಟ್ಟದೆ ಅನ್ನೋದು ನಾವು ಅರ್ಧ ಮಾಡ್ಕೊಂಡಿದೀವಿ. ನಾವು ವಾಟ್ ವುಡ್ ಯು ಡೂ ಎದಕ್ಕೆ ಹಿಂಗೆ ಕೇಳ್ತೀನಿ ಅನ್ನಂದ್ರೆ, ಇಲ್ಲಿ ನೀವು ಬಸವಣ್ಣತೋ ಅಗ್ರಿ ಮಾಡ್ತೀರ ಇಲ್ಲವ? ಅಂದ್ರೆ ಆ ಫೇತ್ ಅನ್ನೋದು, ಅಂದ್ರೆ ಆ ದೇವ್ರ ಮೇಲೆ ಪ್ರೇಮ ಅನ್ನೋದು, ಪ್ರೀತಿ ಅನ್ನೋದು ನಮ್ ಬಾಡಿದೇ ಇರ್ತದ ಇಲ್ಲವ? ಇರ್ಬೇಕ ಬೇಡ ಅನ್ನೋದು ನೀವು ಅಗ್ರಿ ಮಾಡ್ತೀರ ಇಲ್ಲವ? ಪ್ಲೀಸ್ ಇದಕ್ಕನ್ನ ನೀವು ರಿಪ್ಲೈ ಕೊಡಂಡಿ. ಎದಕ್ಕಂದ್ರೆ ನಿಮ್ಗೆ ಅಸಲು ಅರ್ಧವಾದತೆ ಇಲ್ಲವಾ ಅಂತ ಕೇಳಿ ನಂಗೆ ಏನ್ ಗುರ್ತಿಲ್ಲ ನನ್ನ. ಓಕೆ, ಸೊ ಅದಕ್ಕೆ ಇಫ್ ಯು ಆರ್ ಆನ್ಸರಿಂಗ್ ಟು ಮೈ ಕ್ವಶನ್ಸ್, ಸೊ ನಂಗೆ ಬೇಸ್ ಅರ್ಧವಾಗ್ತದ ನನ್ ಮಾತು. ಇನ್ನ ಏನು ಇಂಪ್ರೊವೈಸ್ ಮಾಡ್ಬೇಕಾ ಅಂದ್ರೆ ಏನ ಚೇಂಜ್ ಮಾಡ್ಬೇಕಾ, ಸೊ ಈ ಸ್ಲೈಡ್ಸ್ ಬೇಗಾನು ಇಲ್ಲದಿಕ್ರೆ ಏನ ಕೇಳ್ಬೇಕಾ ಎಕ್ಸ್ಟ್ರಾ ಅನ್ನೋದು ನಂಗೆ ಅರ್ಧವಾಗ್ತದೆ. ಓಕೆನಾ, ನೀವು ಮಾಡ್ತೀರಾ ಅಂದಪ್ಪಲ್ಲ ನಾನು ಅನ್ಕೊಂತಿದೀನಿ. ಅಂಡ್ ಇನ್ನೊಂದು ನಾನೊಂದು ಸೊ ನಾನು ಶಾರ್ಟ್ ಮಾಡಿದ್ ಏನಂದ್ರೆ ವೆನ್ ಬ್ಯಾಕ್ ಬೆಂಚರ್ಸ್, ಇಟ್ ಈಸ್ ರಿಲೇಟೆಡ್ ಟು ಅದು ಒಂದ್ ಮಾತು. ವೆನ್ ಬ್ಯಾಕ್ ಬೆಂಚರ್ಸ್ ಆಕ್ಸಿಡೆಂಟಲಿ ಬಿಕೇಮ್ ಅ ಟಾಪರ್ ಅದ್ ಮಾತು. ಸೊ ಇಲ್ಲಿ ಆ ಶಾರ್ಟ್ ಅನ್ನೋದು ಎಷ್ಟ್ ಮಂದಿ ನೋಡಿದ್ರಿ? ಅಸಲ್ ನೀವು ನೋಡಿದ್ರೆ ಇಲ್ಲವಾ? ನೀವು ನೋಡ್ರೆ ಕೂಡ ಲೈಕ್ ಮಾಡಂಡಿ. ಅಂಡ್ ಆಲ್ಸೋ ಆ ವಿಡಿಯೋನ ನೀವು ತುಂಬಾ ಅಂದ್ರೆ ನಿಮ್ ಜಾಸ್ತಿ ಜನಗೆ ಶೇರ್ ಮಾಡಂಡಿ, ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್. ಎದಕ್ಕೆ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಎಜುಕೇಶನ್, ಇಟ್ ಇಸ್ ಅಬೌಟ್ ಎ ಫನ್ನಿ ಶಾರ್ಟ್ ಅನ್ಮತ್. ಸೊ ಅದಕ್ಕೆ ನಂಗೆ ನಚ್ಚಿ ನಾನು ಆಕ್ಚುಲಿ ಏಸೋ ದಿನಲಿದ್ದ ನಾನು ಮಾಡ್ಬೇಕು ಅಂದಪ್ಪಲ್ಲ ಅನ್ಕೊಂಡಿದೀನಿ. ಸೊ ಆಲ್ರೆಡಿ ನಾನು ಫೈನಲಿ ಐ ಹ್ಯಾವ್ ಡನ್ ಇಟ್. ಸೊ ಅದಕ್ಕೆ ಮೇಕ್ ಶೋರ್ ದಟ್ ಯು ವಾಚ್ ದಟ್ ವಿಡಿಯೋ, ರೈಟ್? ಸೊ ಇಲ್ಲಿ ಕಮ್ ಬ್ಯಾಕ್ ಟು ಅವರ್ ಸೆಷನ್ ನಾವು. ನೆಕ್ಸ್ಟ್ ಬಂದು ಮೆಮೊರಿ ಹ್ಯಾಕ್ಸ್ ಅನ್ನೋದು ನಾನು ಕೇಳ್ತೀನಿ ಅಂದಪ್ಪಲ್ಲ ಅಂದಿನಿ. ಅಂದ್ರೆ ಎಕ್ಸಾಮ್ ಡೇ ಬರೋದ್ನಲ್ಲಿ ನಿಮ್ಗೆ ಈ ವರ್ಡ್ಸ್ ಅನ್ನೋದು ತೆಲ್ರೆ ಏನಾಗ್ತದ ಅಂದ್ರೆ ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ಟು ರೈಟ್ ಅಂಡ್ ಹೌ ಟು ರಿಮೆಂಬರ್ ದ ಸ್ಟೋರಿ, ದ ಪೋಮ್ ಸ್ಟೋರಿ ಇನ್ ದ ಟೈಮ್ ಆಫ್ ಎಕ್ಸಾಮ್. ಇವಲ್ಲಿ ಪ್ರತಿ ಲೈವ್ ಸೆಷನ್ ದೇ, ಪ್ರತಿ ಶಾರ್ಟ್ ದೇ, ಪ್ರತಿ ವಿಡಿಯೋ ದೇ ನಾನು ಹೇಳ್ತಿದ್ದೀನಿ. ಇವಲ್ಲಿ ಎಕ್ಸಾಮ್ ದೇ ಏಸೋ ಲೆಸನ್ಸ್ ನೀವು ಓದ್ಕೊಂಡು ಹೋಗ್ಬೇಕು. ಆ ಟೈಮ್ ಏನಾಗ್ತದ ಅಂದ್ರೆ ಅಸಲ್ ಸ್ಟೋರಿ ಕೂಡ ಮತಿಗೆ ಬರೋದು. ರಿಯಲಿ ಇಟ್ ಹ್ಯಾಪನ್ ಟು ಮೀ ಆಲ್ಸೋ. ಸೊ ಅವಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ, ನಾನು ಎಲ್ಲ ವಿಡಿಯೋಸ್ ನಾನು ಹಿಂಗೆ ನೋಡಿಸ್ತಾನೆ ಇದ್ದೀನಿ. ಇದು ಮೆಮೊರಿ ಹ್ಯಾಕ್, ಇದು ಮೆಮೊರಿ ಟ್ರಿಕ್. ಇಫ್ ಯು ಟ್ರೈ ಟು ರಿಮೆಂಬರ್ ದೋಸ್ ವರ್ಡ್ಸ್, ಇಫ್ ಯು ರಿಲೇಟ್ ದೋಸ್ ವರ್ಡ್ಸ್ ವಿತ್ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್, ಸೊ ಅವಲ್ಲಿ ನಿಮ್ ಎಕ್ಸಾಮ್ ಮತಿಗೆ ಬರ್ತದೆ ಸ್ಟೋರಿ. ಆ ಸ್ಟೋರಿ ಅನ್ನೋದು ಆ ಟೈಟಲ್ ಲಿಂಕ್ ಇರ್ತದೆ, కాబట్టి ನಾವು ಆನ್ಸರ್ ಬರೋದು ಚಂದಪ್ಪಲ್ಲ. ಸೊ ಹಂಗೆ ಟ್ರೈ ಟು
ರೈಟ್ ಆಲ್ ದ ಮೆಮೊರಿ ಟ್ರಿಕ್ಸ್. ಓಕೆ, ಸೊ ಸ್ಟಾರ್ಟಿಂಗ್ ದೇ ನೀವು ನಾನು ಏನ್ ವಿಡಿಯೋಸ್ ಮಾಡಿದ್ನೋ ಆ ವಿಡಿಯೋಸ್ ಎಲ್ಲ ನೀವು ಜಸ್ಟ್ ಆ ಮೆಮೊರಿ ಟ್ರಿಕ್ ತಾಲಿ, ಮೆಮೊರಿ ಹ್ಯಾಕ್ ತಾಲಿ ಪಾಸ್ ಮಾಡಿ ಏನ್ ಮಾಡ್ತೀರಿ, ಒಂದು ಪೇಪರ್ ತಕೋನಿ, ಒಂದು ಪೆನ್ ತಕೋನಿ, ಎಲ್ಲ ಜಸ್ಟ್ ಮೆಮೊರಿ ಹ್ಯಾಕ್ಸ್ ಅಂತರಹ ಇಲ್ಲಿ ಒಂದು ಹೆಡ್ಡಿಂಗ್ ಇಕ್ಕಿ. ಓಕೆ, ಸೊ ಲೆಸನ್ 1 ಪ್ರೋಸ್ ಲೆಸನ್ 1 ದೆನ್ ಪೋಮ್ ಲೆಸನ್ 1 ಅಂದಪ್ಪಲ ನೀವು ಇಲ್ಲಿ ಫಿಲ್ ಮಾಡಂడి. ಫಿಲ್ ಮಾಡ್ರೆ ಏನಾಗ್ತದೆ, ನಿಮ್ಗೊಂದು ಚೀಟ್ ಕೋಡ್ತೀರ ಇರ್ತದೆ. ಮತ್ತು ಸ್ಟೋರಿ ಎಲ್ಲ ಒಂದು ಚೀಟ್ ಕೋಡ್ದೆಯೇ ಅಂದ್ರೆ ಒಂದು ಪೇಪರ್ದೆಯೇ ನಿಮ್ಗೆ ಅರ್ಧವಾಗಿ ಬಿಡ್ತದೆ. ಅಂದ್ರೆ ಫೈನಲ್ ನೀವು ಎಕ್ಸಾಮ್ ಎಲ್ಲ ಓದತ್ನಾಲಿ ಆನ್ಸರ್ಸ್ ಎಲ್ಲ ಓದ್ಮಾಸೆ ಬಿಫೋರ್ ಎಕ್ಸಾಮ್ ಒಂದು ಬಾರಿ ನೀವು ಅದು ನೋಡ್ಕೊಂಡಿದ್ರಿ ಅನ್ಕೊಂಡಿ ಆ ಸ್ಟೋರಿ ಅನ್ನೋದು ನಿಮ್ಗೆ ಅರ್ಧವಾಗ್ತದೆ. ಇನ್ನ ಮೆಮೊರೈಸ್ ಮಾಡ್ಕೊಳಕ್ಕೆ ಜಾಸ್ತಿ ಇರುತ್ತೆ ಅನ್ಮತ್ತು. ಹೋಪ್ಸ್ ಆರ್ ವೆರಿ ಗುಡ್ ಎಟ್ ದಟ್ ಸ್ಟೇಜ್. ಸೊ ಇಲ್ಲಿ ಇಮ್ಯಾಜಿನ್ ಒಂದು ಕ್ವಶನ್ ಬಂದು ಏನು ಅಂದ್ರೆ, ಜಸ್ಟ್ ಇವಲ್ಲಿ ಒಂದು 1 ಸೆಕೆಂಡ್ ಅನ್ನೋದು ಕಲ್ಲು ಮುಚ್ಕೊಂಡಿ. ಓಕೆ, ನಾನ್ ಕೂಡ ಮುಚ್ಕೊಂತೀನಿ. ಸೊ ನೀವೊಂದು ಇಮ್ಯಾಜಿನ್ ಮಾಡ್ಕೊಂಡಿ, ಜಸ್ಟ್ ನೀವು ಅನ್ಕೊಂಡಿ ಏನು ಅಂದ್ರೆ ನಿಮ್ ಬಾಡಿ ಅನ್ನೋದು, ಓಕೆ, ನಿಮ್ ಬಾಡಿ ಅನ್ನೋದು ಒಂದು ಗುಡಿ ತೀರೆ ಅದೇ ಅಂದಪ್ಪಲೆ ಇಮ್ಯಾಜಿನ್ ಮಾಡ್ಕೊಂಡಿ ಜಸ್ಟ್. ಓಕೆ, ಸೊ ಇವಲ್ಲಿ ಏನ್ ಅನಿಸ್ತತೆ ನಿಮ್ಗೆ ಅಂದ್ರೆ, ನಿಮ್ಗೆ ತೆಲ್ದಿಂಗನೆ ಏನಾಗ್ತದ ಅಂದ್ರೆ, ಓ ನಾವು ಕೂಡ ಎಷ್ಟು ಡಿವೋಷನ್ ಅಂದ್ರೆ ಈ ತರಹ ನಾವು ಆ ದೇವ್ರ ಮೇಲೆ ನಮ್ಮಕ ಇಟ್ಕೊಂಡಿದ್ದೇವೆ ಅಂದಪ್ಪಲೆ ನಮ್ಗೆ ಅನಿಸ್ತದ ಅನ್ಮತ್ತು. ಹೌದಾ ಅಲ್ಲನ? ನಿಮ್ಗೆ ಅನ್ಸದೇ ಇಲ್ಲವಾ? ಆಕ್ಚುಲಿ ಈ ಇಂತ ಮೆಮೊರಿ ಇಮ್ಯಾಜಿನೇಷನ್ ಅನ್ನೋದು ನಮ್ಗೆ ಹೆಲ್ಪ್ ಆಗಿಬಿಡ್ತದೆ. ಓಕೆ, ಅಂದ್ರೆ ಅವತ್ತು ಆ ದಿನ ನಾನು ತನ್ಮಯ ಮ್ಯಾಮ್ ಕ್ಲಾಸ್ ದೇ ನಾನು ಹಿಂಗ ಅನ್ಕೊಂಡಿದ್ದೀನಿ ಅಂದ್ರೆ ಅದು ಅನ್ಕೊಂಡ ಮಿನಿಟ್ ಅನ್ನೋದು ನಿಮ್ ಎಕ್ಸಾಮ್ ದೇ ಗುರ್ತು ಬರ್ತದೆ. ಓ ಹಿಂಗ ಅನ್ಕೊಂಡಿದೀವಿ, ಆ ಕ್ವಶನ್ ಆನ್ಸರ್ ಬರೋಚು ಬರ ಅಂದಪ್ಪಲೆ ಅನಿಸ್ತದ ಮಾತು. ಅದಕ್ಕೆ ನಾನು ಈ ಆಕ್ಟಿವಿಟೀಸ್ ಎಲ್ಲ ಅಂದ್ರೆ ಆನ್ ಸ್ಕ್ರೀನ್ ದೇ ಇದೆಲ್ಲ ಮಾಡ್ಸ್ರೆ ನಿಮ್ಗೆ ಗುರ್ತಿರ್ತದ ಅಂತ ಕೇಳಿ ಒಂದ್ ಸಣ್ಣ ಹೋಪ್ ಅನ್ನೋದು ನನ್ನ ಅಷ್ಟೇ, ಏನಿಲ್ಲ ಅದೇ. ಓಕೆ, ಸೊ ಇನ್ನೊಂದು ಕ್ವಶನ್ ಕಮೆಂಟ್ ಮಾಡಂడి ನನ್ನ ಏನಂದ್ರೆ, ವಿಚ್ ಈಸ್ ಗ್ರೇಟರ್ ಅ ಸ್ಟೋನ್ ಟೆಂಪಲ್ ಆರ್ ಅ ಪ್ಯೂರ್ ಹಾರ್ಟ್ ಆರ್ ಪ್ಯೂರ್ ಬಾಡಿ ಅಂದಪ್ಪಲೆ ಏನು ನಿಮ್ಮೆ ಕೇಳ್ರಿ. ಇದೆಲ್ಲ ಬಿಡಂడి, ಅಸలు ಈ ಸ್ಲೈಡ್ ಅವೆಲ್ಲ ಬಿಡಂడి. ನೀವೇನ್ ಕೇಳಂడి ಅನಂದ್ರೆ ಒಂದೇ ಕೇಳಂడి. ಫಸ್ಟ್, ಈಸ್ ಇಟ್ ಅ ಸ್ಟೋನ್ ಟೆಂಪಲ್ ಈಸ್ ಗುಡ್ ಆರ್ ಎಲ್ಸ್ ಗ್ರೇಟರ್? ಅದು ದೊಡ್ಡನ ಇಲ್ಲದಿಕ್ರೆ ಪ್ಯೂರ್ ಹಾರ್ಟ್ ಆರ್ ಲೈಫ್, ಓಕೆ, ಆರ್ ಬಾಡಿ. ಹೌದಾ, ಬಾಡಿಗೆ ಕಂಪೇರ್ ಮಾಡಿ ಕೇಳ್ತೀಯನಲ್ಲ ಹಂಗೆ. ವಾಟ್ ಈಸ್ ದಟ್? ಕಂಪಲ್ಸರಿ ಕಮೆಂಟ್ ಮಾಡಿ ನನ್ನ, ರೈಟ್? ಸೊ ಇವಲ್ಲಿ ದ ಮೋಸ್ಟ್ ಅವೈಟಿಂಗ್ ಏನದು ಗುರ್ತಾ? ಯಾ, ವಾಟ್ ಈಸ್ ದಟ್? ಆಬ್ವಿಯಸ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್. ಮ್ಯಾಮ್ ಈ ಪೋಮ್ ದೇ ಒಂದು 6 to 7 ಮಾರ್ಕ್ಸ್ ಅನ್ನೋ ಬರ್ತಾವ ನಾನು, ರೈಟ್? ಸೊ ಇಲ್ಲಿ ಹೆಂಗೆ ಬರ್ತಾವ ಅನ್ನೋದು ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಐ ವಿಲ್ ಶೋ ಯು. ಸೊ ಬಿಫೋರ್ ದಟ್ ಇಲ್ಲಿ ನೋಡಂడి, 1 ಮಾರ್ಕ್ ಕ್ವಶನ್ಸ್ ಅನ್ನೋವು ತುಂಬಾ ಇಂಪಾರ್ಟೆಂಟ್. ಎವ್ರಿ ಪೋಮ್, ಎವ್ರಿ ಪ್ರೋಸ್ ಲೆಸನ್ ದೇ, ನಾನ್ ಡಿಟೇಲ್, ಈವನ್ ನಾನ್ ಡಿಟೇಲ್ ಲೆಸನ್ಸ್ ದೇ ಕೂಡ 1 ಮಾರ್ಕ್ ಆನ್ಸರ್ಸ್ ಅನ್ನೋವು ತುಂಬಾ ಇಂಪಾರ್ಟೆಂಟ್ ಅನ್ಮಾತು. ಸೊ ಇಲ್ಲಿ ವೈ ಕಾಂಟ್ ಬಸವಣ್ಣ ಬಿಲ್ಡ್ ಅ ಸ್ಟೋನ್ ಟೆಂಪಲ್ ಅಸಲು ಎದಿಗೆ ಅಂದ್ರೆ, ಫಸ್ಟ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ನಾನು ಆಕ್ಚುಲಿ 1 ಸೆಕೆಂಡ್ ಅನ್ನೋದು ನೀವು ಸ್ಕ್ರೀನ್ ಶಾಟ್ ತಕೊಂಡಿ ಸೊ ಹಿಂಗೆ ಬರ್ಬೇಕು ಅಂದಪ್ಪಲೆ, ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ವಶನ್ ತಕೊಂಡಿದ್ದೇನೆ. ಸೊ ವೈ ಕಾಂಟ್ ಬಸವಣ್ಣ ಬಿಲ್ಡ್ ಅ ಸ್ಟೋನ್ ಟೆಂಪಲ್? ಇಲ್ಲಿ ಅಂದ್ರೆ ಹಿ ಇಂಡಿಕೇಟ್ಸ್ ಏನಂದ್ರೆ ಬಡವರಿಗೆ, ಹೌದಾ? ಸೊ ಹಿ ಈಸ್ ಅ ಪೋರ್ ಮ್ಯಾನ್ ಅಂಡ್ ಕೆನಾಟ್ ಆಫರ್ ಟು ಬಿಲ್ಡ್ ಅ ಸ್ಟೋನ್ ಟೆಂಪಲ್ ಅನ್ಮಾತು. ಸೊ ಅದಕ್ಕೆ ಇಲ್ಲಿ ಹೆಂಗ ಕಂಪೇರ್ ಮಾಡೋಣ ಅಂದ್ರೆ ರಿಚ್ ಪೀಪಲ್ ತೋ, ಹೌದಾ? ಸೊ ಹೌ ಡಸ್ ಬಸವಣ್ಣ ಮೇಕ್ ಹಿಸ್ ಬಾಡಿ ಅ ಟೆಂಪಲ್? ಹೆಂಗೆ ಅಂದ್ರೆ ಆತನು ತಲತೋ ಅಂಡ್ ಕಾಲತೋ ದೆನ್ ಬಾಡಿ, ಈ ಶರೀರ ರೋಸು ವರ್ಡ್ಸ್ ತೋ ಅಂದ್ರೆ ಗುಡಿಯೇ ಇಂಡಿಕೇಟ್ ಮಾಡಿ ರೋಸ್ ಕೇಳೋಣ ಅನ್ಮಾತು. ಅದು ನೀವು ಬರ್ಬೇಕನ್ಮಾತು ಹೆಂಗೆ? ಸೊ ಲೆಗ್ಸ್ ಗುరించి ಅಂಡ್ ದೆನ್ ಬಾಡಿ ಗುరించి, ದೆನ್ ಹೆಡ್ ತರಹ ಇಲ್ಲಿ ಹಂಗೆ ಕಂಪೇರ್ ಮಾಡಿ ಕೇಳೋಣ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್? ಸೆಂಟ್ರಲ್ ಐಡಿಯಾ ಆಫ್ ದ ಪೋಮ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಸೆಂಟ್ರಲ್ ಐಡಿಯಾ ಅನ್ನೋದು ನಮಗೆ
ಕನ್ಕ್ಲೂಷನ್ ಕೂಡ ಬರచ్చు ಈ ಲೈನ್ ಅನ್ನೋದು. ಸೊ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಈ ಕ್ವಶನ್ ವಿತ್ ದ ಆನ್ಸರ್ ನೋಡ್ರಿ. ಇಲ್ಲಿ ಟ್ರೂ ಡಿವೋಷನ್ ನೀಡ್ಸ್ ನೋ ವೆಲ್ತ್ ಒಂದು ಏನಂದ್ರೆ ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಬಾಡಿ ಥ್ರೂ ಗುಡ್ ಆಕ್ಷನ್ಸ್ ಅಂಡ್ ಪ್ಯೂರ್ ಫೇತ್ ದಟ್ ಈಸ್ ದ ಗ್ರೇಟೆಸ್ಟ್. ಅದು ತುಂಬಾ ಒಳ್ಳೆದನ್ ಮಾತು. ಅಂದ್ರೆ ದಟ್ ಈಸ್ ಇಟ್ ಇಂಡಿಕೇಟ್ಸ್ ಅಬೌಟ್ ದ ಟೆಂಪಲ್. ಸೊ ಇಲ್ಲಿ ಹೂ ಇಸ್ ದ ಪೋಮ್ ಅಡ್ರೆಸ್ಡ್ ಟು? ಏನದು? ನಮ್ ಲಾರ್ಡ್. ಹೌದಾ? ನೆಕ್ಸ್ಟ್ ಬಂದು ಯಾವ ಕ್ವಶನ್ ಅಂದ್ರೆ ಏನದು? ಇಲ್ಲಿ ಫಸ್ಟ್ ಒಂದು ಲೈನ್ ಅದ ನಾನು. ವಾಟ್ ಈಸ್ ದಟ್ ಲೈನ್ ಈಸ್ ಆಫ್? ಇಲ್ಲಿ ನೋಡ್ರಿ, ಥಿಂಗ್ಸ್ ಸ್ಟ್ಯಾಂಡಿಂಗ್ ಶೆಲ್ ಫಾಲ್ ಅಂತ. ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತತೆ? ಸ್ಟೋನ್ ಗುరించి. ಅಂಡ್ ಬಟ್ ದ ಮೂವಿಂಗ್ ಎವರ್ ಶೆಲ್ ಸ್ಟೇ. ಇಲ್ಲಿ ಮೂವಿಂಗ್ ಅನ್ನೋದು ಏನ್ ಬಾ? ಆರ್ ಯು ಥಿಂಕಿಂಗ್ ದಿಸ್? ನಾನು ಥಿಂಕ್ ಮಾಡ್ತಿದ್ದೀನಿ. ನೀವು ಏನ ಥಿಂಕ್ ಮಾಡ್ತೀರಾ ಇದರ ಗುరించి? ಏನ್ ಆಲ್ರೆಡಿ ಇದರ ಗುరించి ಥಿಂಗ್ಸ್ ಸ್ಟ್ಯಾಂಡಿಂಗ್ ಶೆಲ್ ಫಾಲ್ ಅನ್ನೋದು ಸ್ಟೋನ್ಸ್ ಇಂಡಿಕೇಟ್ ಮಾಡ್ತಂದಪ್ಪಲ್ಲ ಕೇಳಿದೀನಿ. ಬಟ್ ದ ಮೂವಿಂಗ್ ಎವರ್ ಶೆಲ್ ಸ್ಟೇ ಅನ್ನೋದು ಇಲ್ಲಿ ಏನ್ ಅಂದ್ರೆ ಫೇತ್. ನನ್ನ ಮೂವಿಂಗ್ ಅನ್ನೋದು ಇಲ್ಲಿ ಇಟ್ ಇಂಡಿಕೇಟ್ಸ್ ದ ಫೇತ್ ಆರ್ ಟ್ರಸ್ಟ್ ಆನ್ ಗಾಡ್ ಅನ್ನೋದು ನಮಗೆ ತಿಳಿತದೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂಡ್ ವಿಲ್ ಕಂಟಿನ್ಯೂ ದಟ್ 1 mark question with 5, 6 and 7. ಓಕೆ, ಸೊ ಇಲ್ಲಿ ಇದು ಸಿಂಬಾಲಿಸಮ್ ವಿಲ್ ಗೆಟ್ ಟು ನೋ. ದೆನ್ ಆಲ್ರೆಡಿ ಸ್ಟ್ಯಾಂಡಿಂಗ್ ಥಿಂಗ್ಸ್ ಫಾಲ್ ಅನ್ನೋದು ನಾನು ಇದು ಎಕ್ಸ್ಪ್ಲೈನ್ ಮಾಡಿದ್ನಿ. ಅಂಡ್ ವಾಟ್ ಪೊಯೆಟಿಕ್ ಡಿವೈಸ್ ಈಸ್ ಯೂಸ್ಡ್? ಎವ್ರಿ ಪೋಮ್ ದೇ ಈ ಸಿಂಬಾಲಿಸಮ್ ಅನ್ನೋದು ಅಂದ್ರೆ ಫಿಗರ್ ಆಫ್ ಸ್ಪೀಚ್ ಅನ್ನೋದು ಮೆನ್ಷನ್ ಮಾಡಿ ಕೇಳಿಸ್ಕೊಂತಾರೆ. ಯಾವ್ದೋ ಒಂದು ಇವಾಗ ನಿಮ್ಗೆ 6 poems ಅನ್ನೋವಲ್ಲ, ಆ 6 poems ದೇ ಕೂಡ ನಿಮ್ ಕ್ವಶನ್ ದೇ, ಐ ಮೀನ್ ನಿಮ್ ಎಕ್ಸಾಮ್ ದೇ ಒಂದು ಕ್ವಶನ್ ಅನ್ನೋದು ಬರ್ತದೆ, ರೈಟ್? ಆ ಕ್ವಶನ್ ಯಾವ್ದು ಇಂಡಿಕೇಟ್ ಮಾಡ್ತದೆ? ಹಿಂಗೆ ಕೇಳಿಸ್ಕೊಂತಾರೆ. ಪೊಯೆಟಿಕ್ ಡಿವೈಸ್ ಆರ್ ಫಿಗರ್ ಆಫ್ ಸ್ಪೀಚ್ ಅನ್ನೋದು ಏನ್ ಯೂಸ್ ಮಾಡಾರೆ ಅನ್ನೋದು ಕೇಳಿಸ್ಕೊಂತಾರೆ. ಸೊ ಈ ಪೋಮ್ ದೇ ಮೆಟಾಫೋರ್ ಅನ್ನೋದು ಯೂಸ್ ಮಾಡ್ಯಾರೆ. ಹೌದಾ? ಸೊ ಹಿಂಗೇನಂದ್ರೆ ನಮ್ಗೆ ಆಲ್ರೆಡಿ ಗುರ್ತು 3 ಅನ್ನೋವು ಅವೆ, ರೈಟ್? ಅಂಡ್ ನೆಕ್ಸ್ಟ್ ಬಂದು ಇದು ಆಲ್ರೆಡಿ ಗುರ್ತು ಏನಂದ್ರೆ 1 mark ಆನ್ಸರ್. ಇಲ್ಲಿ ನೋಡು, ಸ್ಟ್ರೈನ್ ಅಂದ್ರೆ ಏನಂದ್ರೆ ಇಟ್ ಈಸ್ ದ ಒಂದು ಸ್ಥಳ ಅನ್ಮಾತು ಮುಖ್ಯಕ್ಕೆ, ರೈಟ್? ನೆಕ್ಸ್ಟ್ ಬಂದು ಕ್ಯೂಪಲ ಅಂದ್ರೆ ಏನು? ಅದು ಗೋಪುರ. ಪಿಲ್ಲರ್ ಅಂದ್ರೆ ನಮಗೆ ಆಲ್ರೆಡಿ ಗುರ್ತು, ಇಟ್ ಈಸ್ ಅ ಒಂದು ಕಾಲಮ್ ಅನ್ಮಾತು, ಇಟ್ ಸಪೋರ್ಟ್ಸ್ ಅ ಸ್ಟ್ರಕ್ಚರ್. ನೆಕ್ಸ್ಟ್ ವಚನ ಅಂದ್ರೆ ಏನು? ವಿ ಆಲ್ರೆಡಿ ನೋ ದಟ್ ಆ ಟೈಮ್ ದೇ ಅಂದ್ರೆ 12th century ದೇ ಏನಾಗ್ತದೆ ಅನ್ನಂದ್ರೆ ಈ ಪೋಮ್ಸ್ ಅನ್ನೋದು ಹಂಗೆ ವಚನ ರೂಪದೇ ಬರ್ದಾರ ಅನ್ಮಾತು. ದಾಟ್ ಇಂಡಿಕೇಟ್ಸ್ ಇಟ್. ದೆನ್ ಡಿವೋಷನ್ ನಮ್ಮ ಆಲ್ರೆಡಿ ಗುರ್ತು. ಮ್ಯಾಮ್ ಈ ವೊಕ್ಯಾಬ್ಲರಿ ಏನ್ ಮ್ಯಾಮ್? ಎಲ್ಲ ಸಣ್ಣ ಸಣ್ಣವು ಕ್ಯೂಟ್ ಅವೆ, ಹೌದಾ? ಅಂಡ್ ಈಸಿ ಟು ರಿಮೆಂಬರ್ ಆಲ್ಸೋ. ಅಂದ್ರೆ ಈ ಪೋಮ್ದೆ ಹಂಗನೇ ಅವ. ನಾನು ಏನ್ ಚೇಂಜ್ ಏನ್ ಮಾಡಿಲ್ಲ, ಎಲ್ಲ ಹಿಂಗೆ ಅವ ಅಂದಪ್ಪಲೆ ಕೇಳ್ತೀಯನೆ. ದೆನ್ ಇಲ್ಲಿ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ 1 mark ಕ್ವಶನ್ ಅನ್ನ. ಇಲ್ಲಿ ನೋಡಿ, ಸೆಂಟ್ರಲ್ ಸಿಂಬಲ್ ಆಫ್ ದ ಪೋಮ್. ಸೆಂಟ್ರಲ್ ಸಿಂಬಲ್ ಅಂದ್ರೆ ಏನು? ಹ್ಯೂಮನ್ ಬಾಡಿ ಆಸ್ ಅ ಟೆಂಪಲ್ ಅನ್ನೋದು ನೀವು ಆನ್ಸರ್ ಡೆಫಿನೆಟ್ಲಿ ಯು ಹ್ಯಾವ್ ಟು ರೈಟ್ ಇಟ್. ಅದು ನಾನು ಹೇಳ್ತಿದ್ದೀನಿ. ಸೊ ಐ ಹೋಪ್ ಯು ವಿಲ್ ಡೂ ಗುಡ್ ಫ್ರಮ್ ದಿಸ್ ಪೋಮ್ ಇನ್ ದ ಎಕ್ಸಾಮ್. ಹೌದಾ? ಸೊ ಇಲ್ಲಿ ನಾವು ಹೆಂಗ ಕಲ್ತ್ಕೊಂಡಿದೀವಿ? ಒಂದು ಪೋಮ್ ಅನ್ನೋದು ಜಸ್ಟ್ ಕ್ಯಾಶುವಲ್ ಟಾಕ್ ದೇ, ಹೌದಾ? ಅಂಡ್ ರಿಯಲ್ ಲೈಫ್ ಕನೆಕ್ಟ್ಗೆ ನಾವು ಕನೆಕ್ಟ್ ಆಗಿ ಅದೊಂದು ಎಕ್ಸಾಂಪಲ್ ತಕೊಂಡು ನಾನು ಹೇಳಿದ್ದೀನಿ. ಅಂಡ್ ಮೈ ಮೋಸ್ಟ್ ಫೇವ್ರೆಟ್ ಲೈನ್ ಏನಂದ್ರೆ ಇದು ನನ್ನ. ಥಿಂಗ್ಸ್ ಸ್ಟ್ಯಾಂಡಿಂಗ್ ಶೆಲ್ ಫಾಲ್ ಬಟ್ ದ ಮೂವಿಂಗ್ ಎವರ್ ಸ್ಟೇ ಸ್ಟಿಲ್. ಇಲ್ಲಿ ಫಾಲ್ ಸ್ಟೋನ್ಸ್ ಅನ್ನೋದು ಇಂಡಿಕೇಟ್ ಮಾಡ್ತಾರೆ. ಅಂಡ್ ಮೂವಿಂಗ್ ಅಂದ್ರೆ ಫೇತ್ ಆರ್ ವರ್ಷಿಪ್ ಆನ್ ಗಾಡ್ ಅನ್ನೋದು ಇಂಡಿಕೇಟ್ ಮಾಡ್ತದೆ. ಹೌದಾ? ಸೊ ಇಲ್ಲಿ ಇವತ್ತು ನಾವು ಏನ್ ಕಲ್ತ್ಕೊಂಡಿದೀವಿ ಅನ್ನೋದು ದಟ್ ಇಂಡಿಕೇಟ್ಸ್ ಅ ಟೆಂಪಲ್ ಏನಂದ್ರೆ, ಸೊ ಅ ಟ್ರಸ್ಟ್ ಆನ್ ಇಟ್ ಈಸ್ ಅಬೌಟ್ ಅ ಡಿವೋಷನ್. ಹೌದಲ್ಲನ? ನಾವೆಲ್ಲ ಅಂದ್ರೆ ಸ್ವಲ್ಪ ಒಂದು ಆಕ್ಟಿವಿಟಿ ಅನ್ನೋದು ಮಾಡಿದೀವಲ್ಲ, ಅಂದ್ರೆ ಕಲ್ಲ ಅನ್ನೋದು ಮುಚ್కొని ಆಮೇಲೆ ಮತ್ತೆ ತೆಗ್ದಿ ಅಂದ್ರೆ ಜಸ್ಟ್ ಇಮ್ಯಾಜಿನೇಷನ್ ಆಫ್ ಅ ಟೆಂಪಲ್ ಅನ್ನೋದು ಮಾಡಿದ್ವಿ. ಸೊ ಅವೆಲ್ಲ ಮಾಡ್ರೆ ನಿಮ್ಗೆ ಏನ್ ಅನ್ಸದೆ ಅದ್ ಕೇಳ್ರಿ, ರೈಟ್? ಸೊ ಇನ್ನೊಂದು ಏನಂದ್ರೆ this poem is not about only a devotion
and Tanmay ma'am's lecture about that poem. ಅಲ್ಲ, ಇಟ್ ಈಸ್ ಅಬೌಟ್ ಯು. ಅಂದ್ರೆ ನೀವು ಹೆಂಗೆ ಬಿಲೀವ್ ಮಾಡ್ಕೊಳೊచ్చు ಆ ಲಾರ್ಡ್ ಆ ಗಾಡ್ಗೆ, ಹಂಗೆ ನೀವು ಕಲ್ತ್ಕೊಂಡಿದ್ರಿ ಅಂದಪ್ಲೆ ನಾನು ಆಶಿಸ್ತಿದ್ದೀನಿ. ಹೌದಾ? ಸೊ ಇಲ್ಲಿ ಇನ್ನೊಂದನ್ನ ಬಸವಣ್ಣ ವಾಂಟ್ಸ್ ಟು ಸೇ ಸಮಥಿಂಗ್ ಟು ಯು. ನಾನ್ ಕೇಳನೆ ఏందದು? ಎಸ್, ನಾನ್ ಕೇಳ್ತೀನಿ ಬಸವಣ್ಣ ఏంದು ಅನಂದ್ರೆ, ಆತನು ಜಸ್ಟ್ దేవుడను ಆತನು ಅಸಲು ಈ ರೊಕ್ಕ ಮೇಲೆ ಯಾರೇ ಅಂದ್ರೆ ರೊಕ್ಕ ಇದ್ದವ್ರೆ ಮಾತ್ರನೇ ನೋಡ್ತಾನ ಅನ್ನೋದು ದಟ್ ಈಸ್ ಕಂಪ್ಲೀಟ್ಲಿ ಇಟ್ಸ್ ಅ ಮಿತ್ ನಾನ. ಎದಕ್ಕೆ ಅಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಹಿಮ್. ಹೌದಾ ಅಲ್ಲನ? ಹೌದಾ? ಸೊ ಅದಕ್ಕೆ ನೀವು ಎಷ್ಟು ಕಷ್ಟ ಬಿದ್ರೆ ಅಷ್ಟು ಫಲಿತ ಅನ್ನೋದು ಬರ್ತದೆ. ಅದಕ್ಕೆ ಟ್ರೈ ಮಾಡ್ತಾನೆ ಇರ್ಬೇಕು ಅಂಟಿಲ್ ಯು ಗೆಟ್ ಸಕ್ಸಸ್ ಅನ್ನೋದು ಎಲ್ಲಾರು ಕೇಳ್ತಾರೆ, ನಾನು ಕೇಳ್ತಿದ್ದೀನಿ. ಆಸ್ ಅ ಮೆಂಟರ್, ಆಸ್ ಅ ಎಲ್ಡರ್, ನೀವು ಆಸ್ ಅ ನಿಮ್ ಎಲ್ಡರ್ ಸಿಸ್ಟರ್ ಅನ್ನೋ ಅನ್ಕೊಂಡಿ, ಏನನ್ನ ಅನ್ಕೊಂಡಿ, ಅದಕ್ಕೆ ನೀವು 10th ಬೋರ್ಡ್ ಎಕ್ಸಾಮ್ 2027 ಅನ್ನೋದು ಬರ್ತಾ ಇದ್ದೀರಿ. ಸೊ ಅದಕ್ಕೆ ಇವಾಗಿದ್ದೇನೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ನಾನು ಕೇಳೋ ವಿಡಿಯೋಸ್, ಓಕೆ, ಗ್ರಾಮರ್ ವಿಡಿಯೋಸ್ ಅಂಡ್ ಟ್ರಿಕ್ಸ್, ದೆನ್ ಸ್ಟ್ರಾಟಜೀಸ್ ಅನ್ನ ನೀವು ಫಾಲೋ ಇದ್ರಿ ಅನ್ಕೊಂಡಿ ಏನಾಗ್ತದೆ, ಸ್ವಲ್ಪ ಹ್ಯಾಬಿಚುವೇಟ್ ಆಗಿ ಅಂಡ್ ನೀವು ಇನ್ನ ಇಂಗ್ಲಿಷ್ ಅನ್ನೋದು ಬೇಸ್ ಓದ್ಕೊನೊಚ್ಚು ಅನ್ನೋದು ನಿಮ್ಗೆ ಬರ್ತದ ಮಾತು. ಸೊ ಹಂಗ ಮಾಡ್ತೀರಿ ಅಂದಪ್ಪಲ್ಲ ನೀವು ನಾನು ಅನ್ಕೊಂತಾ ಇದ್ದೀನಿ, ರೈಟ್? ಸೊ ಇಲ್ಲಿ ಇಫ್ ಯುವರ್ ಬಾಡಿ ಈಸ್ ಅ ಟೆಂಪಲ್, ವಾಟ್ ಆರ್ ಯು ಫೀಲಿಂಗ್ ಇಟ್ ವಿತ್? ಬಸವಣ್ಣ ಪೋಯಟ್ ಅನ್ನೋದು ಆತನು ಒಂದು ಕೇಳನೆ. ಸೊ ನಿಮ್ಗೆ ಏನು ಅನ್ಕೊಂತೀರಿ? ಸೊ ವಾಟ್ ಆರ್ ಯು ಫೀಲಿಂಗ್ ಇಟ್ ವಿತ್ ಅನ್ನೋದು ನಿಮ್ ಬಾಡಿನ ಏನು ಅನ್ನೋದು ನೀವು ಮೆನ್ಷನ್ ಮಾಡಂడి, ಕಾಮೆಂಟ್ ಮಾಡಂడి, ರೈಟ್? ಸೊ ಈ ವಿಡಿಯೋ ನಿಮ್ಗೆ ನಚ್ಚರೆಗಾನ ಲೈಕ್ ಮಾಡಂడి. ಹೌದಾ? ಸೊ ನೀವು ವಿಡಿಯೋನ ನೋಡ್ತಾನೆ ಇದ್ರಿ, ಬಟ್ ಯು ಆರ್ ನಾಟ್ ಲೈಕಿಂಗ್ ಎನಿ ಆಫ್ ಮೈ, ಅಂದ್ರೆ ನಾಟ್ ಓನ್ಲಿ ದ ವಿಡಿಯೋಸ್, ಆಕ್ಚುಲಿ ಲೈಕ್ ಅನ್ನೋದು ಮಾಡಂడి ನಾನು. ಏನಕ್ಕೆ ಅಂದ್ರೆ ಇವಾಗ ನೀವು ನೋಡೋದ್ನಲ್ಲಿ ಏನನ್ನೊಂದು ನಾವು ಏನನ್ನ ಕೇಳ್ತಾ ಇರ್ತೀರಿ, ನಾವು ಕೇಳ್ತಾ ಇದ್ರೆ ಒಂದು ಸ್ಮೈಲ್ ಅನ್ನೋದು ಬರ್ತಲ್ಲ, ಆ ಸ್ಮೈಲ್ ಬಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಂడి, right? And share this video to your friends and family members. ಹೌದಾ? And keep rocking, keep loving, right? And keep learning also, right? ಸೊ ಇದಕ್ಕೇನಂದ್ರೆ ಈ ವಿಡಿಯೋಸ್, ಒಂದು ವಿಡಿಯೋ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ನಂಗೆ ಇಂಟ್ರೆಸ್ಟ್ ಆಗಿ ಕೇಳ್ತೀನಿ ಅಂದ್ರೆ, ಸೊ ಆ ನಾಲೆಜ್ ಅನ್ನೋದು ನಿಮ್ಗೆ ನಿಮ್ ಬೋರ್ಡ್ ಎಕ್ಸಾಮ್ ತಾಲಿ ಯೂಸ್ಫುಲ್ ಆಗ್ಬೇಕನ್ನಪ್ಪಲ್ಲ ನಾನು ಹೇಳ್ತೀನಿ ನಾನು. ಹೌದಾ? ಸೊ ಇದಕ್ಕೆ ಮತ್ತೆ ಲೆಟ್ಸ್ ರಾಕ್ ಟುಗೆದರ್, ರೈಟ್? ಸೊ see you all in the next video and stay tuned for the channel. Bye bye.